ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಗರ್ ಮೂರ್ತಿ. ಸೊ, ಇವತ್ತು ನಾನು ಈ ಒಂದು 10 ವಿಷಯಗಳನ್ನ ನಿಮ್ಮೆಲ್ಲರಿಗೂ ತಂದೆ-ತಾಯರುಗಳಿಗೆ ಒಂದು HCPSಯಿಂದ ಏನೇನು ಗೊತ್ತಾಗಬೇಕು ಅಂತ ಹೇಳ್ತೀನಿ. ಇದು 2ನೇ ಭಾಗ. ಸೊ, ಇವತ್ತು ಕಾರ್ಯಸೂಚಿ ಏನು ಈ ವಿಡಿಯೋದು? ಮೊದಲನೇದು ಈ HCPS ಫೇಸ್ ಅವ್ರ ಬಗ್ಗೆ ಹೇಳ್ತೀನಿ. ಅದಾದ್ಮೇಲೆ ಬ್ರಿಡ್ಜ್ ಬಿಲ್ಡರ್ಸ್ ಅಕಾಡೆಮಿ, ಅದಾದ್ಮೇಲೆ ಟ್ಯೂಟರಿಂಗ್, ರೀಎಸ್ಟಾಬ್ಲಿಷ್ ರಿಚ್ಮಂಡ್, ವಾಟ್ಸ್ಆ್ಯಪ್, ಐಸೀನಿಯರ್ ಲೀಫ್, ಬೇರೆ ಪರೀಕ್ಷೆಗಳಿಗೆ ಹೇಗೆ ತಯಾರಿ ಆಗೋದು ಅಂತ, ಮತ್ತೆ ಸ್ವಯಂ ಸೇವಕರಾಗಿ ನೀವು ಹೆಂಗೆ ಕೈ ಜೋಡಿಸ್ಬೋದು HCPS ಜೊತೆಗೆ. ಕೊನೆಯದಾಗಿ ರಿಚ್ಮಂಡ್ ಕನ್ನಡ ಸಂಘ ಮತ್ತೆ ರಿಚ್ಮಂಡ್ ಕನ್ನಡ ಕಲಿಯೋ ಬಗ್ಗೆನೂ ಒಂಚೂರು ಹೇಳ್ತೀನಿ. ಸೊ, ಇಂಪಾರ್ಟೆಂಟ್ ಡೇಟ್ಗಳು. ಈ ಅಕಾಡೆಮಿಕ್ ಸ್ಕೂಲ್ ಇಯರ್ಲಿ ಮೇ 27ನೇ ತಾರೀಕು ರಜಾ, ಹಾಗೆ ಮೇ 30ನೇ ತಾರೀಕು ಮೆಮೋರಿಯಲ್ ಡೇಗೆ ರಜಾ. ಜೂನು 16ನೇ ತಾರೀಕು ಮತ್ತು ಜೂನ್ 20ನೇ ತಾರೀಕು 2 ರಜಾ ಕೊಟ್ಟಿದ್ದಾರೆ. ಜೂನ್ 16ನೇ ತಾರೀಕು ಈ ವರ್ಷದ್ದು ಸ್ಕೂಲ್ ಇಯರ್ದು ಕೊನೆ ದಿನ, ಮತ್ತು ಜೂನ್ 20ನೇ ತಾರೀಕು ಜೂನ್ಟೀನ್ತ್ ಅಬ್ಸರ್ವ್ಡ್ ಅಂತ. ಈಗ ಮುಂದಿನ ವರ್ಷದ್ದು ಒಂದಷ್ಟು ಮುಖ್ಯವಾದ ಡೇಟ್ಗಳು. ಆಗಸ್ಟ್ 29 ಶಾಲೆ ವರ್ಷ ಶುರು ಆಗುತ್ತೆ. ಡಿಸೆಂಬರ್ 19ರಿಂದ 30 ವಿಂಟರ್ ಬ್ರೇಕ್ ಕೊಡ್ತಾರೆ. ಅದಾದಮೇಲೆ ಏಪ್ರಿಲ್ 3ರಿಂದ 7 ಸ್ಪ್ರಿಂಗ್ ಬ್ರೇಕ್ ಕೊಡ್ತಾರೆ. ಸೊ, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಮ್ಮದು ಹೆನ್ರಿಗೋ ಕೌಂಟಿ ಕ್ಯಾಲೆಂಡರು ಒಂದು ವಾರ ಹಿಂದೆ ಹೋಗ್ತಾ ಇದೆ. ಅದಕ್ಕಾಗಿ ಜೂನ್ 9ನೇ ತಾರೀಕು ಈ 2022-2023 ಅಕಾಡೆಮಿಕ್ ಇಯರ್ದು ಕೊನೆ ದಿನ. ಸೊ, HCPS ಫೇಸ್ ಅಂದರೆ ಈ ಶಾಲೆಗಳೆಲ್ಲ ಆದಮೇಲೆ ಮಕ್ಕಳು ಈ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಅವರು ಸ್ಕೂಲ್ ಆದಮೇಲೆ ಬೇರೆ ಬೇರೆ ಚಟುವಟಿಕೆಗಳು, ಬೇರೆ ಬೇರೆ ಆ್ಯಕ್ಟಿವಿಟಿಗಳು ಎಲ್ಲ ಮಾಡ್ಬೋದು. ಅಲ್ಲಿ ಸಾಕಷ್ಟು ಕಲಿತಾರೆ. ಸೊ, ಇಲ್ಲಿ ಲಿಂಕ್ ಹಾಕಿದ್ದೀನಿ, ಮತ್ತು ಅದರ ಕೆಳಗಡೆ ಫೋನ್ ನಂಬರು ಇದೆ. ನಿಮ್ಗೆ ಯಾರ ಪ್ರಶ್ನೆಗಳಿದ್ದರೆ ಡೆಬ್ರಾ ರಿಂಗೋಲ್ಡ್ ಅವರಿಗೆ ಇಮೇಲ್ ಕಳಿಸಿ. ಸೊ, ನೆಕ್ಸ್ಟ್, ಹೆನ್ರಿಗೋ ಕೌಂಟಿ ಪಬ್ಲಿಕ್ ಸ್ಕೂಲ್ಸ್ ಬ್ರಿಡ್ಜ್ ಬಿಲ್ಡರ್ಸ್ ಅಕಾಡೆಮಿಯಲ್ಲಿ ಎಷ್ಟೋ ವಿಷಯಗಳನ್ನ ನೀವು ತಿಳ್ಕೊಬೋದು. ಅಲ್ಲಿ ಅವ್ರದ್ದು ಫೇಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಮುಂಚೆ ಹೇಳಿದ್ದೆ, ಮತ್ತು ಈ ಫ್ಯಾಮಿಲಿ ಆ್ಯಂಡ್ ಎಜುಕೇಟರ್ ರಿಸೋರ್ಸ್ ಸೆಂಟ್ರಲ್ಲಿ ಅಲ್ಲಿ ಎಷ್ಟೋ ಬೇರೆ ಬೇರೆ ವಿಷಯಗಳು ಸಿಗುತ್ತೆ. ಸೊ, ಇಲ್ಲಿ ಬೇರೆ ಅವ್ರದ್ದು ಬೇರೆ ಮುಂಚೆ ಮೀಟಿಂಗು ಟ್ರಾನ್ಸ್ಲೇಟ್ ಎಲ್ಲ ಮಾಡಿ ಅವ್ರ ಯೂಟ್ಯೂಬ್ ಪೇಜ್ಗೆ ಹಾಕಿದ್ದಾರೆ. ಸೊ, ಮುಂದೆ ಬರುವ ಸೆಷನ್ಗಳನ್ನು ನೀವು ಅವ್ರದ್ದು ಲಿಂಕಲ್ಲಿ ಅವ್ರ ವೆಬ್ಸೈಟಲ್ಲೆಲ್ಲ ನೋಡ್ಕೋಬೋದು. ಇನ್ಯಾರ ಪ್ರಶ್ನೆ ಇದ್ದರೆ ಅವ್ರದ್ದು ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೋಡ್ಬೋದಿಲ್ಲ. ಸೊ, ಟ್ಯೂಟ್ರಿಂಗ್ ಬಗ್ಗೆ. ಟ್ಯೂಟ್ರಿಂಗ್ ಮಾಡೋಕ್ಕೆ ನೀವು ಟ್ಯೂಟರ್ ಆಗಿ ಹೋಗ್ಬೋದು, ಅಡಲ್ಟ್ಸು. ಹಾಗೆ ನಿಮ್ಮ ಮಕ್ಕಳನ್ನು ಟ್ಯೂಟ್ರಿಂಗ್ಗೆ ಸೇರಿಸ್ಬೋದು, ನಿಮ್ಮ ಮಕ್ಕಳನ್ನು ಟ್ಯೂಟರ್ ಮಾಡ್ಬೋದು. ಮತ್ತು ಅವ್ರಿಗೇನೋ ಕಷ್ಟ ಇದ್ದರೆ ಇಲ್ಲಿಗೆ ಕಳಿಸ್ಬಿಟ್ಟು ಅವರು ನಮ್ಮ ಥರನೇ ಬೇರೆ ದೊಡ್ಡವರು, ಸೀನಿಯರ್ಸು, ಜೂನಿಯರ್ಸು, ಹೈಸ್ಕೂಲರ್ಸು, ಮತ್ತು ಬೇರೆ ಪೇರೆಂಟ್ಸ್ ಅವರಿಗೆಲ್ಲ ಸಹಾಯ ಮಾಡಿಕೊಡ್ತಾರೆ. ಇಲ್ಲಿ ಕೆಳಗಡೆ ಅಲೆಕ್ಸಿಸ್ ಸಿಮ್ಸ್ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ಅಲ್ಲೇ ಕೆಳಗಡೆ ಇಮೇಲ್ ಇದೆ. ಓಕೆ, ನೆಕ್ಸ್ಟ್ ಅಪ್, ಇಲ್ಲಿ HCPS ಬೇರೆ ಬೇರೆ ರಿಸೋರ್ಸ್ಗಳು, ಬೇರೆ ಬೇರೆ ಸಂಪನ್ಮೂಲಗಳನ್ನು ಇಟ್ಟಿದ್ದಾರೆ. ಮೊದಲನೇದಾಗಿ ರೀಎಸ್ಟಾಬ್ಲಿಷ್ ರಿಚ್ಮಂಡ್ ಅಂತ, ಎರಡನೇದು ಹೆನ್ರಿಗೋ ಕೌಂಟೀಸ್ ಮಲ್ಟಿ ಕಲ್ಚರಲ್ ಕಮ್ಯುನಿಟಿ ಎಂಗೇಜ್ಮೆಂಟ್ ಅಂತ. ಇದೆಲ್ಲ ಮುಂಚೆ ಬಂದಿರಲಿಲ್ಲ, ಈಗ ಹೊಸದಾಗಿ ಎಲ್ಲ ಶುರು ಮಾಡಿದರೆ ಎಲ್ಲರಿಗೂ ಸಹಾಯ ಆಗಲಿ ಅಂತ. ಸೊ, ರೀಎಸ್ಟಾಬ್ಲಿಷ್ ರಿಚ್ಮಂಡ್. ಸೊ, ರೀಎಸ್ಟಾಬ್ಲಿಷ್ ರಿಚ್ಮಂಡಲ್ಲಿ ಈಗ ಹೊಸದಾಗಿ ಇಮಿಗ್ರೆಂಟ್ಸ್ ಬಂದಿರ್ತಾರೆ, ಅವ್ರುಗಳಿಗೆ ಏನೇನು ಸಹಾಯ ಮಾಡ್ಬೋದೋ, ಈಗ ಇಂಗ್ಲೀಷ್ ಭಾಷೆ ಹೇಳ್ಕೊಡೋದು, ಅಥವಾ ಅವ್ರಿಗೆ ಇಮಿಗ್ರೇಷನ್ ಸಿಸ್ಟಮ್ನ ಹೆಂಗೆ ನ್ಯಾವಿಗೇಟ್ ಮಾಡೋದು, ಇದೆಲ್ಲ ರೀಎಸ್ಟಾಬ್ಲಿಷ್ ರಿಚ್ಮಂಡ್ ಅವರು ಹೇಳ್ಕೊಡ್ತಾರೆ. ಅವ್ರಿಗೆ ಮಕ್ಕಳಿಗೆ ಇಂಟರ್ನ್ಶಿಪ್ಪು ಮತ್ತು ಅವ್ರಿಗೆ ಏನಾದರೂ ಸಹಾಯ ಬೇಕಿದ್ರೆ ಅದನ್ನು ಕೊಡ್ತಾರೆ. ಹಾಗೆ ಅಡಲ್ಟ್ಸ್ ಮೇಲೆ ಇಂಟರ್ನ್ಶಿಪ್ ಬೇಕಾದ್ರೆ ಅವ್ರಿಗೂ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಹಾಗೆ ಕೆಲಸ ಹುಡುಕ್ತಾ ಇದ್ದರೆ ಇವ್ರಿಗೆ ಕರೆ ಮಾಡಿದ್ರೆ ಭಾಳಷ್ಟು ತೋರಿಸ್ಕೊಡ್ತಾರೆ. ಸೊ, ರೀಎಸ್ಟಾಬ್ಲಿಷ್ ರಿಚ್ಮಂಡ್ ಅವ್ರಿಗೆ ಸಾಕಷ್ಟು ಜನ ಕೇಳ್ತಾರೆ ಸಹಾಯ ಮಾಡೋಕ್ಕೆ. ಅದಕ್ಕೆ ನಿಮ್ಮನ್ನ ತಕ್ಷಣಕ್ಕೆ ಅವರು ಸಹಾಯ ಮಾಡದೇ ಇರ್ಬೋದು, ಒಂದು ವಾರ ಕಾಯಬೇಕಾಗುತ್ತೆ. ಅವಾಗಲೂ ಆಗಲಿಲ್ಲ ಅಂದರೆ ಮತ್ತೆ ಒಂದು 2-3 ವಾರ ಬಿಟ್ಬಿಟ್ಟು ಮತ್ತೆ ಮಾಡಿ. ಸಾಕಷ್ಟು ಬ್ಯುಸಿ ಇರ್ತಾರೆ.
ಸೊ ಇನ್ನೊಂದೇನು ಅಂದರೆ ಮಲ್ಟಿ ಕಲ್ಚರಲ್ ಕಮ್ಯುನಿಟಿ ಎಂಗೇಜ್ಮೆಂಟ್ ಅಂತ ಇದೆ ಹೆನ್ರಿಕ್ ಕೌಂಟಿದು. ಆಮ್, ಅಲ್ಲಿ ತುಂಬ ವಿಷಯಗಳೆಲ್ಲ ಇಟ್ಟಿರ್ತಾರೆ, ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಆಮ್, ಇಲ್ಲಿ ನೀವು ಹೊಸದಾಗಿ ಬಂದಿದ್ರೆ ಅಥವಾ ನೀವು ಮುಂಚೆ ಇದ್ರೂ ಎಷ್ಟೋ ಹೊಸಗಳ ವಿಷಯ ಇದೆ. ಇದು ಹೊಸ ಇಮಿಗ್ರೆಂಟ್ಸ್ಗಷ್ಟೇ ಅಲ್ಲ ಇದು. ಆಮ್, ಇಲ್ಲಿ ಇದನ್ನ ನಡೆಸ್ಕೊಡೋರು ರೈನಾ ವ್ಯಾನ್ ಅಂತ, ಅವ್ರದ್ದು ಇಮೇಲ್ ಕೆಳಗಡೆ ಹಾಕಿದ್ವಿ. ಸೊ ನೀವು ಆಗಲೇ ಎಷ್ಟೋ ಜನ ವಾಟ್ಸಪ್ ಉಪಯೋಗಿಸ್ತಾ ಇರ್ಬೋದು. ಆಮ್, ಅದು ಭಾಳ ಪಾಪ್ಯುಲರು ಆಗಿದೆ. ನೀವು ಇಲ್ಲಿ ತನಕ ಸ್ಮಾರ್ಟ್ ಫೋನ್ ಅಷ್ಟೇ ನೋಡಿದ್ದೀರಾ, ಆದರೆ ನೀವು ಲ್ಯಾಪ್ಟಾಪಲ್ಲೂ ಡೌನ್ಲೋಡ್ ಮಾಡ್ಕೋಬೋದು. ವೆಬ್ ವಾಟ್ಸಾಪ್ ಅಂತ ಇದೆ, ಅದನ್ನು ಏನು ದುಡ್ಡು ಕೊಡಬೇಕಾಗಿಲ್ಲ, ಫ್ರೀ. ಮತ್ತು ಅದು ವೈಫೈ ಜೊತೆ ಕೆಲಸ ಮಾಡುತ್ತೆ. ಇದು ಇನ್ನೂ ದೇಶದಲ್ಲಿ ಬಳಸ್ತಾ ಇದ್ದಾರೆ. ಅದಾದಮೇಲೆ ಇದು ಹೊಸದಾಗಿ ಏನಾಗಿದೆ ಅಂದರೆ, ನೀವು ಭಾಷೆನ ಬದಲಾಯಿಸ್ಬೋದು. ನೀವು ಇಂಗ್ಲೀಷಿಂದ ಬೇಕಾದ್ರೆ ಕನ್ನಡಕ್ಕೆ ಸ್ವಿಚ್ ಮಾಡ್ಬೋದು. ನೀವು ಕನ್ನಡ ಕೀಬೋರ್ಡ್ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದು ಹೆಂಗೆ ಮಾಡೋದು ಅಂದರೆ, ಅದು ಮೆಸೇಜ್ ಜೊತೆ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ, ಅದಾದಮೇಲೆ ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ಟ್ರಾನ್ಸ್ಲೇಟ್ ಅಂತ ಒತ್ತಬೇಕಂತೆ. ಸೊ ಇದು ವಾಟ್ಸಪ್ದು ಆಟೋ ವಾಟ್ಸಪ್ ಟ್ರಾನ್ಸ್ಲೇಟರ್ ಅಂತ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಬರೋದು ಹೋಗೋದು ಮೆಸೇಜ್ ಎಲ್ಲ ನೂರಾರು ಭಾಷೆಯಲ್ಲಿ ಬರುತ್ತೆ. ಅದೆಲ್ಲ ನೀವು ಕನ್ನಡಲ್ಲೇ ಸಹ ನೋಡ್ಕೋಬೋದು. ಸೊ ಹಿಂದುಳಿದಿರೋರ್ದು ಯಾರೋ ಒಂದು ಕಮ್ಯುನಿಟಿಗೆ ಸೇರಿದರೆ, ನೀವು ICNA ರಿಲೀಫ್ ಅವ್ರದ್ದು ಒಂದು ವೆಬ್ಸೈಟ್ಗೆ ಹೋಗಿ, ಮತ್ತು ಇಲ್ಲಿ ಅವ್ರದ್ದೆಲ್ಲ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇದೆ. ಇದನ್ನೆಲ್ಲ ನೀವು ನೋಡಿಕೊಂಡು ಸಹಾಯ ತಗೊಳ್ಬೋದು. ಸೊ ಎಷ್ಟೋ ಮಕ್ಕಳು SOL ಎಕ್ಸಾಮ್ಸ್ ಅಂತ ತಗೋತಾರೆ. ಸೊ ಈ SOL ಎಕ್ಸಾಮ್ಸ್ ಅಂದರೆ ಸ್ಟ್ಯಾಂಡರ್ಡ್ಸ್ ಆಫ್ ಲರ್ನಿಂಗ್. ಇದು ವರ್ಷದ ಕೊನೆಯಲ್ಲಿ ಇದು ಒಂದು ಪರೀಕ್ಷೆ. ಇದು ಗ್ರ್ಯಾಜುಯೇಟ್ ಆಗೋಕ್ಕೂ ಭಾಳ ಇಂಪಾರ್ಟೆಂಟ್. ಸೊ ಇಲ್ಲಿ ಈ ಲಿಂಕ್ ಇದೆ, ಪಿಯರ್ಸನ್ನು SAT, ಕಾಲೇಜ್ ಬೋರ್ಡು, SOL ಎಲ್ಲ ಎಕ್ಸಾಮು ಇವರೇ ಮಾಡೋದು. ಸೊ ಶಾಲೆಯಲ್ಲಿ ಏನೇನು ಪಾಠ ಆಗಿರುತ್ತೋ ಅದೆಲ್ಲ ನೀವು ಅವ್ರದ್ದು SOL ರಿವ್ಯೂಗಳದ್ದು ಎಷ್ಟು ವೆಬ್ಸೈಟ್ ಇರುತ್ತೆ ಅದನ್ನು ಗೂಗಲ್ ಮಾಡಿ. ಅದು ಬಿಟ್ಟು ಈ SOLಗಳಲ್ಲಿ ಮಲ್ಟಿಪಲ್ ಚಾಯ್ಸ್ ಅಷ್ಟೆಲ್ಲ ಪ್ರಶ್ನೆಗಳು ಬರೋದು. ಟೆಕ್ನಾಲಜಿ ಎನ್ಹ್ಯಾನ್ಸ್ಡ್ ಐಟಮ್ಸ್ ಅಂತಾನು ಇರುತ್ತೆ. ಸೊ ಈ ರೀತಿಯಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಥವಾ ಕರೆಕ್ಟ್ ಸರಿ ಇರೋದು ಆರ್ಡ್ರಲ್ಲಿ ಹಾಕಬೇಕು ಪದಗಳನ್ನ, ಅಥವಾ ಈ ಲೈಫ್ ಸೈಕಲ್ ಹೇಗೆ ಇದನ್ನೆಲ್ಲ ಸರಿಗೆ ಆರ್ಡ್ರಲ್ಲಿ ಹಾಕೋದು, ಈ ಥರದ್ದು ಬೇರೆ ಬೇರೆ ಥರ ಪ್ರಶ್ನೆಗಳು ಕೊಡ್ತಾರೆ. ಇದ್ರ ಬಗ್ಗೆ ಎಲ್ಲ ಕಲ್ತ್ಕೊಳ್ಳೋಕ್ಕೆ ನೀವು ಅವ್ರದ್ದು ವೆಬ್ಸೈಟ್ಗೆ ಹೋಗಿ, ಈ ಪಿಯರ್ಸನ್ದು ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ಮಕ್ಕಳು ಅವ್ರವ್ರದ್ದು ಸ್ಕೂಲ್ ಕಂಪ್ಯೂಟರಲ್ಲೇ ಆಕ್ಸೆಸ್ ಮಾಡಿಬಿಟ್ಟು ಎಕ್ಸಾಂಪಲ್ ನೋಡಿ, ಅವರು ಆ್ಯಕ್ಚುಯಲ್ ಟೆಸ್ಟ್ ದಿನ ಬಂದಾಗ ಅವ್ರಿಗೆ ಸುಲಭವಾಗಿ ಟೆಸ್ಟ್ ತೊಗೋಬೋದು. ಓಕೆ, ಇದು HCPS ನಮಗೆ ಸಾಕಷ್ಟು ಸಹಾಯ ಮಾಡ್ತಾ ಇದೆ, ಆದರೆ ನಾವು HCPSಗೆ ಹಾಗೆ ಸಹಾಯ ಮಾಡಬೇಕು. ನಾವು ಅವ್ರ ಜೊತೆಗೆ ಕೈ ಜೋಡಿಸ್ಬಿಟ್ಟು ನಮ್ಮ ಕಮ್ಯುನಿಟಿನ ಮುಂದೆ ತರಬೇಕು ಅಂತ HCPS ಕೇಳ್ಕೊತಾ ಇದ್ದಾರೆ. ಸೊ ನೀವು ಕ್ಲಾಸ್ ರೂಮಲ್ಲಿ ಅಥವಾ ಆಫೀಸ್ನಲ್ಲಿ ಹಾಗೂ ನೀವು ಲೈಬ್ರರಿಲಿ ನೀವೆಲ್ಲ ಕೆಲಸ ಮಾಡ್ಬೋದು. ಅದು ಬಿಟ್ಟು ನಮಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂತಂದರೆ, ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಏನಿದ್ರ ಬಗ್ಗೆ ಕಲ್ತಿದ್ದೀರಾ, ನಿಮಗೆ ಯಾವ ರೀತಿಯಲ್ಲಿ ಹೆಲ್ಪ್ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ ಅವರು ಹಾಗೆ ಹುಡುಕ್ಬಿಟ್ಟು ನಿಮ್ಗೆ ಕೊಡ್ತಾರೆ. ಇಲ್ಲೇ ವಾಲಂಟಿಯರ್ ಅಪ್ಲಿಕೇಶನು ಮತ್ತು ಅದು ಗೈಡ್ಲೈನ್ಸು ಎಲ್ಲ ಇದೆ, ಅದನ್ನು ನೋಡ್ಬೋದು ನೀವು. ಕೊನೆಯದಾಗಿ ಈ ವರ್ಷ ರಿಚ್ಮಂಡ್ ಕನ್ನಡ ಕಲಿಯೋರು ರಿಜಿಸ್ಟ್ರೇಷನ್ ಓಪನ್ ಮಾಡಿದ್ದಾರೆ. ಅವರು ಇದೇ ಮೊದಲನೇ ವರ್ಷ 3 ಹೈಸ್ಕೂಲ್ ಕ್ರೆಡಿಟ್ಸ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಇದು ಫ್ರೆಂಚು ಮತ್ತು ಸ್ಪ್ಯಾನಿಷ್ ಭಾಷೆನ ಹೈಸ್ಕೂಲಲ್ಲಿ ರಿಪ್ಲೇಸ್ ಮಾಡುತ್ತೆ. ಸೊ ಅಲ್ಲೇ ಮೇಲೆ ಲಿಂಕ್ ಇದೆ, ಅಲ್ಲಿ ಮೇಲಿನ ಟ್ಯಾಬ್ ರಿಜಿಸ್ಟರ್ ಅಂತ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಬೋದು ರಿಚ್ಮಂಡ್ ಕನ್ನಡ ಕಲಿಗೆ. ಇನ್ನೊಂದೇನು ಅಂದರೆ, ರಿಚ್ಮಂಡ್ ಕನ್ನಡ ಸಂಘ ನಾವು ಎಲ್ಲ ಒಟ್ಟಾಗಿದ್ದೀವಿ ಈ ಊರಲ್ಲಿ. ಸೊ ಇದನ್ನು ಸೇರ್ಕೊಳ್ಳಿ. ನೀವು ಬೇರೆ ಕನ್ನಡಿಗರ ಜೊತೆಗೆ ಸಂತೋಷದಿಂದ ಮಾತಾಡೋಕ್ಕೆ ಮತ್ತು ನಿಮ್ಮ ಮಕ್ಕಳಿಗೆ ಭಾಳಷ್ಟು ಅವಕಾಶಗಳು ಕೊಡ್ತಾರೆ. ಅದಕ್ಕೆ ನಮ್ಮ ಕನ್ನಡ ಸಂಘಕ್ಕೂ ಸೇರ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಎಕ್ಸೇವಿಯರ್ ಬೆಸ್ಸಿ ಅವರಿಗೆ ಇಮೇಲ್ ಮಾಡಿ. ಇಲ್ಲಿ ಕೆಳಗಡೆ ಅವ್ರದ್ದು ಇಮೇಲ್ ಹಾಕಿನಿ, XPBESSEY
henrico.k12.va.us. ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಏನಾದ್ರು ಪ್ರಶ್ನೆ ಇದ್ದರೆ ಇವ್ರಿಗೆ ಇಮೇಲ್ ಮಾಡಿ. ಥ್ಯಾಂಕ್ ಯು. ಬಾಯ್.